ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ತಕ್ಷಣ ಪರಿಹಾರ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೋಮವಾರ ಕೃಷಿಕ ಸಮಾಜ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿರುವ ಸರ್ಕಾರಕ್ಕೆ, ಉತ್ತರ ಕರ್ನಾಟಕ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಉತ್ತರ ಮಾಡುತ್ತಿರುವ ಸರ್ಕಾರಕ್ಕೆ, ಉತ್ತರ ಕರ್ನಾಟಕ ಮಲತಾಯಿ ಧೋರಣೆ ಮಾಡುತ್ತಿರುವ ಸರ್ಕಾರಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಆಗಿ. ಸಣ್ಣ ರೈತರ ಕನಿಷ್ಠ 1 ಹೆಕ್ಟೇರ್ ಜಮೀನು ಹೊಂದಿರುವ ರೈತನಿಗೆ 60 ವರ್ಷ ಮೇಲ್ಪಟ್ಟ ರೈತರಿಗೆ ಪ್ರತಿ ತಿಂಗಳು 5,000 ಮಾಶಾಸನ ಕೊಡಬೇಕು. ಪ್ರಸಕ್ತ ಸಾಲಿನ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ರೈತರು ಬೆಳೆದ ಕಬ್ಬಿಗೆ ಪ್ರತಿ ಟನ್ 5,000 ರೂಪಾಯಿ ಬೆಲೆ ನಿಗದಿ ಮಾಡಿ ರಾಜ್ಯ ಸರ್ಕಾರ ಈ ಕೂಡಲೇ ಎಲ್ಲಾ ಕಾರ್ಖಾನೆಗಳಿಗೆ ತಕ್ಷಣ ಜಾರಿಗೆ ಬರುವಂತೆ ಆದೇಶ ನೀಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಸಾವಯವ ಕೃಷಿ ಉಳಿಸಲು ಮತ್ತು ಕೃಷಿ ಉತ್ತೇಜನಗೊಳಿಸಲು ಜೋಡೆತ್ತು ಭಾಗ್ಯ ಯೋಜನೆ ಜಾರಿಗೆ ಮಾಡಬೇಕು, ಇಲ್ಲದಿದ್ದರೆ ಸುವರ್ಣ ವಿಧಾನಸೌಧಕ್ಕೆ ರೈತರು ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಸಿದರು. ಈಗ ವಿಪರೀತವಾಗಿ ಸುರಿದ ಮಳೆಯಿಂದ ಪ್ರವಾಹದಿಂದ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ. ಈಗ 15 ದಿವಸದಿಂದ ಈ ಮನವಿ ಕೊಡುವ ಕಾರ್ಯಕ್ರಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಚೇರಿಗಳ ಮುಂದೆ ನಡೀತಾ ಇದೆ. ನಮ್ಮದೇನಪ್ಪ ಸರ್ಕಾರಕ್ಕೆ ಒತ್ತಾಯ ಅಂದ್ರೆ ನೀವೇನು ಪರಿಹಾರ ಕೊಡೋದ್ರಾಗಿದ್ರು ಇನ್ನೊಬ್ಬರೇ ಸಮೀಕ್ಷೆ ಮಾಡೋದ್ರಾಗಿದ್ರು ಅಂತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿನ ಕೇಳಕ್ಕೆ ಬಂದೀವಿ. ಇಲ್ಲಿ ನಮ್ಮದೇನಪ್ಪ ಮಾನ್ಯ ಮುಖ್ಯಮಂತ್ರಿ ಪ್ರಶ್ನೆ ಅಂದ್ರೆ ಮಣ್ಣಿನ ದಿವಸ ಅಧಿವೇಶನದಲ್ಲಿ ವಯನಾಡಕ್ಕೆ ಒಂದು 100 ಕೋಟಿ ರೂಪಾಯಿ ಆದಾಯಗಳ ಬಿಡುಗಡೆ ಮಾಡಿರಿ. ನೀವು ಕರ್ನಾಟಕ ರಾಜ್ಯದ ಜನರು ಏನು ತೆರಿಗೆ ಕಟ್ಟಿದ್ರು ಆ ತೆರಿಗೆ ಹಣವನ್ನು ನಿಮ್ಮ ಕೇಂದ್ರ ನಾಯಕರ ಒತ್ತಡಕ್ಕೆ ಮಣಿದ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಿ. ಇಲ್ಲಿ 15 ದಿವಸ ರಾಜ್ಯದಲ್ಲೇ ಮನವಿ ಕೊಡ್ತಾಯಿದ್ರು. ಈ ರೈತರ ಬೆಳೆಗೆ ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿ ನಾವು ಕೇಳಕ್ಕೆ ಬಂದೀವಿ. ಆದಷ್ಟು ಬೇಗನೆ ಇವರ ಪರಿಹಾರ ಕೊಡುವಲ್ಲಿ ಕ್ರಮ ತಗೊಳ್ಳದೇ ಇದ್ರೆ ನಮ್ಮದಂತೂ ಬಡ್ಡಿಯಿಂದ ಹೋರಾಟ ಇದೆ. ಈ ಉತ್ತರ ಕರ್ನಾಟಕವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತೈತಿ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೂ ಕೂಡ ನಾವು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಅನ್ಯಾಯ ಆಗುತ್ತಿರುವುದನ್ನು ಖಂಡಿಸಿ ಪಾದಯಾತ್ರೆ ಇರಬಹುದು, ಈ ನಮ್ಮ ಸುವರ್ಣಸೌಧ ಅನೇಕ ಇಲಾಖೆಗಳನ್ನು ಹಾಕಂತ ಇಲ್ಲಿವರೆಗೆ ನಾವು ಭಾಳ ಒತ್ತಾಯ ಮಾಡಿದ್ದೀವಿ. ನಮ್ಮದು 10 ವರ್ಷದಿಂದ ಈ ಹೋರಾಟ ನಿರಂತರ ಹೋರಾಟ ಇದೆ. ನಾವು ಇನ್ನು ಬರುವಂಥ ದಿವಸದಲ್ಲಿ ಯಾವಾಗ ಉತ್ತರ ಕರ್ನಾಟಕ ಘೋಷಣೆ ಆಗಿದೆ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರ ಇರ್ತದೆ. ಮತ್ತು ಈಗಾಗಲೇ ನಮಗೆ ರೈತರಿಗೆ ಮಳೆ ಹಾನಿಯಾಗಿ ಆಮೇಲೆ ಮನೆಗಳು ಕುಸಿದು ಬಿದ್ದರು, ಜನ ಸತ್ರು ಸುದ ಅಲ್ಲಿ ಒಬ್ಬರು ಸಚಿವರು ಹೋಗೋರಿಲ್ಲ, ಒಬ್ಬರು ಶಾಸಕರು ಹೋಗೋರಿಲ್ಲ. ನಿರ್ಲಕ್ಷ್ಯ ಉತ್ತರ ಕರ್ನಾಟಕ ಜನ ಅಂತಂದರೆ ಒಂದು ದನಗಳ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸಿ ಇವತ್ತು ಮಾನ್ಯ DC ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಗಮನ ಸೆಳೆಯುವಂಥ ಕೆಲಸವನ್ನು ನಾವು ಕೃಷಿಕ ಸಮಾಜದವರು, ಆಮೇಲೆ ಕೃಷಿಕ ಸಮಾಜ ನವದೆಹಲಿ, ಆಮೇಲೆ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಮುಖರು ಮಾತ್ರ ಬಂದಿದ್ದೇವೆ. ಈಗ ಇನ್ನು ಬರುವಂಥ ದಿವಸದಲ್ಲಿ ನೀವು ಇದನ್ನು ಪರಿಹಾರಗಳನ್ನು ಕೊಡಬೇಕು ಮತ್ತು ಪ್ರತ್ಯೇಕ ರಾಜ್ಯವನ್ನು ನಾವು ಇದನ್ನು ನಿರಂತರ ಇಟ್ಕೋತೀವಿ ಅಂತ ಹೇಳ್ತಾ ನಾನು ವಿನೋದ್ ಕೋಲ್ಕಾರ್, KMM ಗಾಣ ನ್ಯೂಸ್, ಬೆಳಗಾವಿ.